ಓಂ ಶ್ರೀ ಸಾಯಿರಾಮ್. ಡಸ್ ಸ್ಪೀಕ್ ಭಗವಾನ್ ಶ್ರೀ ಸತ್ಯ ಸಾಯಿ ಬಾಬಾ. ಇಂದು ನಾನು ಭಗವಾನ್ ಸತ್ಯ ಸಾಯಿ ಬಾಬಾರವರು ಹೇಳಿರುವ ಪಂಚಮೌಲ್ಯಗಳಾದ ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಅಹಿಂಸೆ ಇವುಗಳಲ್ಲಿ ಒಂದಾದ ಧರ್ಮದ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಬಾಬಾರವರು ಹೇಳಿರುವ ಹಾಗೆ ಹೃದಯದಲ್ಲಿ ಧರ್ಮವಿದ್ದರೆ ಚಾರಿತ್ರ್ಯದಲ್ಲಿ ಸೌಂದರ್ಯವಿರುತ್ತದೆ. ಚಾರಿತ್ರ್ಯದಲ್ಲಿ ಸೌಂದರ್ಯವಿದ್ದಾಗ ಮನೆಯಲ್ಲಿ ಸಾಮರಸ್ಯವಿರುತ್ತದೆ. ಮನೆಯಲ್ಲಿ ಸಾಮರಸ್ಯವಿದ್ದಾಗ ದೇಶದಲ್ಲಿ ಸುವ್ಯವಸ್ಥೆ ಇರುತ್ತದೆ. ದೇಶದಲ್ಲಿ ಸುವ್ಯವಸ್ಥೆ ಇದ್ದಾಗ ಜಗತ್ತಿನಲ್ಲಿ ಶಾಂತಿ ನೆಲೆಸುತ್ತದೆ. ಶಿಕ್ಷಣವಿಲ್ಲದೆ ಬದುಕಬಹುದು, ಆದರೆ ಸಂಸ್ಕೃತಿ ಸಂಸ್ಕಾರವಿಲ್ಲದೆ ಹೋದರೆ ಸಮಾಜ ಬೆಳೆಯದು. ನಾವಿಂದು ಯಾರನ್ನು ಅತೀ ಬುದ್ಧಿವಂತರೆಂದು ಕರೆಯುತ್ತೇವೆಯೋ ಅವರೇ ಅನೇಕ ಸಮಸ್ಯೆಗಳಿಗೆ ಕಾರಣರಾಗುತ್ತಿದ್ದಾರೆ. ಇವರಿಗೆ ಧರ್ಮದಲ್ಲಿ ನಿಷ್ಠೆ, ನಡತೆಯಲ್ಲಿ ಗಾಂಭೀರ್ಯ ಮತ್ತು ಸಾಮಾಜಿಕ ಪ್ರಜ್ಞೆ ಇಲ್ಲದಿರುವುದೇ ಇದಕ್ಕೆ ಕಾರಣ. ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಧರ್ಮವನ್ನು ರಕ್ಷಿಸಿದರೆ ಧರ್ಮವು ನಮ್ಮನ್ನು ರಕ್ಷಿಸುತ್ತದೆ. ಧರ್ಮ ಎಂದರೆ ಪರಮ ಸತ್ಯದ ಸಾಕ್ಷಾತ್ಕಾರ. ಸನಾತನ ಧರ್ಮದ ಪ್ರಕಾರ ಧರ್ಮ ಮತ್ತು ಆಧ್ಯಾತ್ಮ ಬೇರೆಯಲ್ಲ. ತನ್ನನ್ನು ತಾನು ಅರಿಯುವುದು, ಭಗವಂತನನ್ನು ದರ್ಶಿಸುವುದು, ಉತ್ತಮ ಮಾನವನಾಗುವುದು ಇವೆಲ್ಲವೂ ಧರ್ಮದ ಇತರೆ ಉಪಾಖ್ಯಾನಗಳು. ಇಂದು ಪ್ರಪಂಚದಲ್ಲಿ ಮನುಷ್ಯನು ಶಾರೀರಿಕವಾದ ಹಾಗೂ ಮಾನಸಿಕವಾದ ರೋಗದಿಂದ ನರಳುತ್ತಿದ್ದಾನೆ. ಇದಕ್ಕೆ ಉತ್ತಮವಾದ ಔಷಧಿ ಎಂದರೆ ಧರ್ಮ ಮತ್ತು ಆಧ್ಯಾತ್ಮ. ಆಧ್ಯಾತ್ಮವನ್ನು ಅಪೇಕ್ಷಿಸುವುದರಿಂದ ಅದು ಭವರೋಗಕ್ಕೆ ಔಷಧಿ ಮಾತ್ರವಲ್ಲದೆ ಶಾರೀರಿಕ ರೋಗಕ್ಕೂ ಔಷಧಿಯಾಗುತ್ತದೆ. ಮನಸ್ಸಿಗೆ ಮುದವನ್ನು, ಚೈತನ್ಯವನ್ನು ನೀಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇಂದಿನ ಪರ್ಯಾಯ ಔಷಧಿಯ ಯುಗದಲ್ಲಿ ಧರ್ಮವು ಒಂದು ಪರ್ಯಾಯ ಔಷಧಿಯಾಗುವುದರಲ್ಲಿ ಆಶ್ಚರ್ಯವೇನಿಲ್ಲ. ಇಂತಹ ಸಂದರ್ಭದಲ್ಲಿ ನನಗೆ ಒಂದು ಉತ್ತಮವಾದಂತಹ ಘಟನೆ ಮನಸ್ಸಿಗೆ ಬರುತ್ತಿದೆ. ಇದು ಶ್ರೀರಾಮಕೃಷ್ಣ ಪರಮಹಂಸರ ಜೀವಿತಾವಧಿಯಲ್ಲಿ ನಡೆದಂತಹ ನೈಜ ಘಟನೆ. ಒಮ್ಮೆ ಕಲ್ಕತ್ತಾದಲ್ಲಿ ರಾಣಿ ರಾಸಮಣಿ ಅವರೇ ಕಟ್ಟಿಸಿದ ಕಾಳಿ ದೇವಾಲಯದಲ್ಲಿ ನಡೆದಂತಹ ಘಟನೆ. ಅಲ್ಲಿನ ದೇವಾಲಯದಲ್ಲಿ ಒಂದು ಗೋಪಾಲನ ವಿಗ್ರಹವು ಕೆಳಗೆ ಬಿದ್ದು ಅದರ ಒಂದು ಕಾಲು ಸ್ವಲ್ಪ ಮುರಿದು ಹೋಯಿತು. ಶಾಸ್ತ್ರಗಳ ಪ್ರಕಾರ ಭಿನ್ನವಾದ ಅಂದರೆ ಮುರಿದ ವಿಗ್ರಹವನ್ನು ಪೂಜೆ ಮಾಡಬಾರದೆಂದು ಹಿರಿಯರು ನಿರ್ಧರಿಸಿದರು. ಆಗ ರಾಣಿ ರಾಸಮಣಿಯು ಹೊಸ ವಿಗ್ರಹದ ತಯಾರಿಕೆಗೆ ಏರ್ಪಾಟು ಮಾಡಿದರು. ಅಲ್ಲಿಯೇ ಇದ್ದಂತಹ ರಾಮಕೃಷ್ಣರು ಇದನ್ನು ಕೇಳಿ ರಾಣಿಯನ್ನು ಬೈದರು. ಮಹಾರಾಣಿ, ನಿಮ್ಮ ಹಳೆಯ ಕಾಲು ಮುರಿದುಕೊಂಡರೆ ಏನು ಮಾಡುತ್ತೀರಿ? ಮಾಡಬೇಕಾದ ಸರಿಯಾದ ಕೆಲಸ ಏನು? ಕಾಲಿಗೆ ಪಟ್ಟಿ ಕಟ್ಟಿ ಉತ್ತಮವಾದಂತಹ ಔಷಧಿಯನ್ನು ನೀಡಿ ಸರಿಪಡಿಸುವುದೇ ಅಥವಾ ಅವನನ್ನು ತಿರಸ್ಕರಿಸಿ ಬೇರೊಬ್ಬ ಹಳೆಯನನ್ನು ತರುವುದೇ? ರಾಮಕೃಷ್ಣರ ಈ ಮಾತನ್ನು ಕೇಳಿ ಅಲ್ಲಿದ್ದಂತಹ ಹಿರಿಯರು, ಪಂಡಿತರು, ರಾಣಿ ರಾಸಮಣಿ ಮೂಕರಾದರು. ನಂತರ ಗೋಪಾಲನ ಆ ಮುರಿದ ಕಾಲನ್ನು ಸರಿಪಡಿಸುವಂತಹ ಜವಾಬ್ದಾರಿಯನ್ನು ಶ್ರೀರಾಮಕೃಷ್ಣರೇ ತೆಗೆದುಕೊಂಡು ಮತ್ತೆ ಆ ಮುರಿದ ಕಾಲನ್ನು ಸರಿಪಡಿಸಿದರು. ಮತ್ತೆ ಎಂದಿನಂತೆ ಆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸಲಾಯಿತು. ಇದಕ್ಕೆ ಕಾರಣ ರಾಮಕೃಷ್ಣರಲ್ಲಿದ್ದಂತಹ ಧರ್ಮ, ಭಕ್ತಿ, ನಂಬಿಕೆ ಹಾಗೂ ಶ್ರದ್ಧೆ. ಭಕ್ತಿಯೇ ಶುದ್ಧವಾಗಿದ್ದಾಗ ಮತ್ತು ಏರುಗತಿಯಲ್ಲಿದ್ದಾಗ ಭಗವಂತನು ಮುರಿದ ವಿಗ್ರಹದಲ್ಲೂ ಇರುತ್ತಾನೆ. ಈ ಧರ್ಮವನ್ನು ಶಾಸ್ತ್ರಗಳು ಘೋಷಿಸಬೇಕು. ಸ್ವಾಮಿ ಹೇಳಿರುವ ಹಾಗೆ ಇರುವುದೊಂದೇ ಜಾತಿ, ಅದು ಮಾನವ ಜಾತಿ. ಇರುವುದೊಂದೇ ಧರ್ಮ, ಅದು ಪ್ರೇಮ ಧರ್ಮ. ಇರುವುದೊಂದೇ ಭಾಷೆ, ಅದು ಹೃದಯ ಭಾಷೆ ಅಂತ ಹೇಳುತ್ತಾ ನನ್ನ ಈ ಎಲ್ಲ ಮಾತುಗಳನ್ನು ಸ್ವಾಮಿಯ ಪಾದಗಳಿಗೆ ಸಮರ್ಪಿಸುತ್ತಿದ್ದೇನೆ. ಸಾಯಿರಾಮ್.